ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 107:24 ವಚನ. ಯೆಹೋವನ ಮಹತ್ ಕಾರ್ಯಗಳನ್ನು ಅಗಾಧ ಜಲದಲ್ಲಿ ಆತನ ಅದ್ಭುತಗಳನ್ನು ನೋಡುತ್ತಾರೆ. ಪ್ರಿಯರೇ, ನೀವು ಕೇವಲ ಮೇಲ್ನೋಟಕ್ಕೆ ಕ್ರೈಸ್ತರಾಗಿರದೆ ಕ್ರಿಸ್ತನ ಪ್ರೀತಿಯ ಆಳಕ್ಕೆ ಹೋಗಿ ಶ್ರೇಷ್ಠವಾದ ಮತ್ತು ಮಹಿಮೆಯುಳ್ಳ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ಳಿ. ಸಮುದ್ರದ ತೀರದಲ್ಲಿ ವಿಹರಿಸುವವರು ದೊಡ್ಡ ಮೀನುಗಳೊಂದಿಗೆ ಹಿಂತಿರುಗಿ ಬರುವುದಿಲ್ಲ. ಕೇವಲ ತೀರದಲ್ಲಿ ನಿಂತು ಬೇಡಿಕೆ ನೋಡುವವರಿಗೆ ಸಮುದ್ರದ ಆಳದಲ್ಲಿರುವ ಮುತ್ತುಗಳು ಸಿಗುವುದಿಲ್ಲ. ಕರ್ತನು ಯಾವಾಗಲೂ ತನ್ನ ಅಮೂಲ್ಯವಾದ ಸಂಪತ್ತನ್ನು ಆಳದಲ್ಲಿಯೇ ಇಟ್ಟಿರುತ್ತಾನೆ. ಯಾರು ಆಳಕ್ಕೆ ಇಳಿಯಲು ಬಯಸುತ್ತಾರೋ ಅವರು ಮಾತ್ರ ಚಿನ್ನ, ವಜ್ರ ಮತ್ತು ಮುತ್ತುಗಳನ್ನು ಹೊಂದಿಕೊಂಡು ಬರುತ್ತಾರೆ. ಹಲವು ವರ್ಷಗಳ ಹಿಂದೆ ಭಾರತಕ್ಕೆ ಬಂದ ವಿಲಿಯಂ ಕೇರಿ ಎಂಬ ಮಿಷನರಿ ತಮ್ಮ ಇಂಗ್ಲೆಂಡ್ ದೇಶದ ಜನರನ್ನ ನೋಡಿ ಹೀಗೆ ಹೇಳಿದರು: ನಾನು ಭಾರತ ಎಂಬ ವಜ್ರದ ಗಣಿಯ ಆಳಕ್ಕೆ ಇಳಿಯುತ್ತಿದ್ದೇನೆ. ನಾನು ನಿಮ್ಮ ಪರವಾಗಿ ಕರ್ತನ ಸೇವೆಗಾಗಿ ಇಳಿಯುತ್ತಿರುವುದರಿಂದ ನೀವು ಇಲ್ಲೇ ಹಿಡಿದುಕೊಂಡಿರುವ ಹಗ್ಗವನ್ನು ಬಿಡಬೇಡಿ. ಅಂದರೆ ಆ ಹಗ್ಗವೇ ನಿಮ್ಮ ಪ್ರೋತ್ಸಾಹ ಮತ್ತು ಪ್ರಾರ್ಥನೆ ಎಂಬ ಸಪೋರ್ಟ್ ಆಗಿದೆ. ಆಳಕ್ಕೆ ಬಾ ಎಂದು ಕರೆಯುವ ಕರ್ತನ ಧ್ವನಿಗೆ ನೀವು ಸ್ಪಂದಿಸಿದರೆ ವಜ್ರಗಳಿಗಿಂತ ಅಮೂಲ್ಯವಾದಂಥ ಆತ್ಮಗಳನ್ನು ಕರ್ತನಿಗಾಗಿ ಗೆಲ್ಲಲು ಸಾಧ್ಯ ಎಂದು ಅವರು ನಿಮಗೆ ಹೇಳಿದರು. ಅದರಂತೆಯೇ ಅವರು ಭಾರತ ದೇಶಕ್ಕೆ ಬಂದು ಅನೇಕ ಆತ್ಮಗಳನ್ನು ಗೆದ್ದರು. ಹಲವಾರು ಭಾಷೆಗಳಲ್ಲಿ ಬೈಬಲನ್ನು ಟ್ರಾನ್ಸ್ಲೇಟ್ ಮಾಡಿದರು. ಹಾಗಾಗಿ ಪ್ರಿಯರೇ, ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಜೀವಿಸಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ. ಕರ್ತನ ಪ್ರೀತಿಯ ಆಳಕ್ಕೆ ಇಳಿಯಿರಿ. ಆಗ ನೀವು ಆತನ ಅದ್ಭುತಗಳನ್ನು ಕಾಣುವಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.